ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯದು ಕಾಣ್ತಾರೆ. ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ. ಅಸ್ಸಲಾಮುಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತು ಬಂದು ಸಂಡೇ ಇರೋ ಕಾರಣಕ್ಕೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೈಸೂರು ಸ್ಟೈಲ್ ಬಿರಿಯಾನಿ. ಇದು ಮೈಸೂರಲ್ಲಿ ಮಾಡ್ತಾರೆ, ನಮ್ಮ ಅತ್ತಿಗೆ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ತೋರಿಸೋದ ಅಂದ್ಕೊಂಡು ವೆರೈಟಿ ಬಿರಿಯಾನಿಗಳು ಇರುತ್ತೆ. ಬಿರಿಯಾನಿ ಅಂದರೆ ಒಂದೇ ಥರ ಇರಲ್ಲ. ಬ್ಯಾಂಗ್ಳೂರು ಸ್ಟೈಲ್ ಬಿರಿಯಾನಿನೇ ಬೇರೆ ಇರುತ್ತೆ, ಮೈಸೂರು ಸ್ಟೈಲ್ ಬಿರಿಯಾನಿನೇ ಬೇರೆ ಇರುತ್ತೆ, ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿನೇ ಬೇರೆ ಇರುತ್ತೆ. ಆದರೆ ಹೆಸರು ಮಾತ್ರ ಒಂದೇ, ಆದರೆ ವೆರೈಟಿ ಟೇಸ್ಟ್ ಮಾತ್ರ ಬೇರೆ ಬೇರೆ ಇರುತ್ತೆ. ಟಿಕ್ಕಿ ಬಿರಿಯಾನಿ ಅಂತೆ, ಹೈದ್ರಾಬಾದಿ ಬಿರಿಯಾನಿ, ಲೇಯರ್ ಬಿರಿಯಾನಿ, ದಮ್ ಬಿರಿಯಾನಿ, ಸಾಕಷ್ಟು ಬಿರಿಯಾನಿಗಳಿದೆ. ನಾಟಿ ಸ್ಟೈಲ್ ಬಿರಿಯಾನಿ, ಆ ಥರ ಗ್ರೀನ್ ಬಿರಿಯಾನಿ, ತುಂಬ ವೆರೈಟಿ ಇದೆ. ಅದನ್ನು ನಾನು ಮಧ್ಯೆ ಹಾಕಿ ತೋರಿಸ್ತೀನಿ. ಯಾವ್ದು ಬೇಕು ಕಮೆಂಟಲ್ಲಿ ಹೇಳಿ, ನಿಮಗೆ ಯಾವ ಥರ ಬಿರಿಯಾನಿ ಇಷ್ಟ. ಭಾನುವಾರ ಅಂದ ತಕ್ಷಣವೇ ನಮಗೆ ಬಿರಿಯಾನಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಏನೋ ಒಂಥರ. ಆದರೂ ಕೂಡ ನಾವಾಗಿ ನಾವು ಮಾಡಿ ತಿನ್ನಬೇಕು ಅಂದರೆ ನಿಜ. ಹಾಗಾಗಿ ಮಾಡ್ತಾ ಇದ್ದೀನಿ. ನಾನು ಕೂಡ ಫಸ್ಟು ಕೂತ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಒಟ್ಟಿಗೆ. ಅಲ್ಲೇ ನಿಂತ್ಕೊಂಡು ಮಾಡ್ಕೊಳ್ಳೋವರೆಗೂ ಲೇಟ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಬಿರಿಯಾನಿ ಜಾಸ್ತಿನೇ ಮಾಡ್ಕೋತೀನಿ. ನನಗೆ ಬೆಳಗ್ಗೆ ಟೈಮ್, ಸಂಜೆ ಟೈಮ್ಗಿಂತ ಬೆಳಗ್ಗೆ ಅದನ್ನು ಬಿಸಿ ಮಾಡಿ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು. ಇದು ಬಂದು ಮೈಸೂರು ಸ್ಟೈಲ್ ಬಿರಿಯಾನಿ ಮಾಡ್ತಿದ್ದೀರ. ನಮ್ಮ ಅತ್ತಿಗೆ ನನಗೆ ಅಂದರೆ ನಮ್ಮ ಅತ್ತಿಗೆ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಟ್ರೈ ಮಾಡೋದ ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು 2-3 ಸತಿ ಮಾಡಿದ್ದೀನಿ. ನಾವು ಬಂದು ದಮ್ ಬಿರಿಯಾನಿ ನಮ್ಮ ಮನೇಲಿ ಜಾಸ್ತಿ ಮಾಡೋದು ಅಂದರೆ ದಮ್ ಬಿರಿಯಾನಿ. ಹಾಗಾಗಿ ಇದನ್ನು ಒಂದು ಸತಿ ಟೇಸ್ಟ್ ನೋಡೋದ ಅಂತ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ತುಂಬ ಹೆಲ್ತಿಯಲ್ಲಿ ಹೇಳ್ಕೊಡ್ತೀನಿ, ನೀವು ಕೂಡ ಮಾಡಿ, ಸರಿನಾ? ಫಸ್ಟು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಏನೆಲ್ಲ ಬೇಕು ಬಿರಿಯಾನಿಗೆ ಎಲ್ಲನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಆ ಥರ ಬಿರಿಯಾನಿ ಮಾಡಬೇಕು ಅಂದರೆ ಈಸಿನೇ, ತುಂಬ ಈಸಿನೇ. ಕಲಿತವ್ರಿಗೆ ತುಂಬ ಈಸಿ, ಸರಿನಾ? ಒಂದಿಷ್ಟು ಬಿರಿಯಾನಿಗೆ ಇಷ್ಟು ಈರುಳ್ಳಿ ಸಾಕಿದೆ ನನಗೆ. ಅದು ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ನಾವು. ದಪ್ಪ ಕಟ್ ಮಾಡೋಂಗಿಲ್ಲ, ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನನಗೆ ಚಾಪಿಂಗ್ ಬೋರ್ಡ್ ಏನು ಬೇಕಾಗಿಲ್ಲ, ಕೈಯಲ್ಲೇ ನಾನು ಕಲ್ತಿದ್ದೀನಿ. ಇಷ್ಟು ಸ್ಲೈಸಾಗಿ ನಾನು ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಹಾಗಾಗಿ ನಾವು ಇದರಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಕೆಲವರು ಚಾಪಿಂಗ್ ಬೋರ್ಡ್ ಯೂಸ್ ಮಾಡೋಗಿದ್ರೆ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಟಾಪಿಕ್ನ ಮಾತಾಡೋದ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಧೈರ್ಯದಿಂದ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಹೌದು, ಖಂಡಿತ. ತುಂಬ ಹೆಣ್ಮಕ್ಳು ಮನೆಯಲ್ಲಿರೋರಿಗೆ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಯಾವ ಥರ ಭಯ ಅಂದರೆ, ಏನು ಒಬ್ಬರಿಗೆ ಜೊತೆ ಮಾತಾಡೋಕ್ಕೆ ಭಯ ಇರುತ್ತೆ, ಇಲ್ಲ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಯಾಕೆಂದರೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರ್ತಾರೆ. ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅತ್ತೆ ಮಾವನ ಜೊತೆ ಡಿಪೆಂಡ್ ಆಗಿರ್ತಾರೆ, ಮತ್ತು ಮನೇಲಿರೋ ಫ್ಯಾಮಿಲಿ ಜೊತೆ ಡಿಪೆಂಡ್ ಆಗಿರ್ತಾರೆ. ಹೊರಗಿನ ಲೋಕ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ. ಅವ್ರು ಬಂದು ಭಯ ಅನ್ನೋದು ತುಂಬ ಇರುತ್ತೆ ಅವ್ರಿಗೆ. ಏನೇ ಹೇಳಿದ್ರು, ಏನು ಹೇಳ್ಬಿಡ್ತಾರೋ, ಏನೋ ಮಾಡಿದ್ರು ಕೂಡ ಏನೋ ಮಾಡೋಕ್ಕೋದ್ರೂ ಕೂಡ ಏನೋ ಆಗೋಗುತ್ತೇನೋ, ಮತ್ತು ತಿರುಗಿಸಿ ಹೇಳಿದ್ರೆ ಈ ಥರ ಏನಾದರೂ ಅಂದ್ಕೊಬಿಡ್ತಾರೇನೋ ಅನ್ನೋದು ಭಯ. ಮತ್ತು ನಮಗೇನಾದರೂ ಅವಶ್ಯಕತೆ ಇದೆ, ನಾವೇನಾದರೂ ಹಣ ಕೇಳಬೇಕು ಅಂದರೆ ಏನಾದರೂ ಹೇಳಿಬಿಟ್ರೆ ಅನ್ನೋದು ಭಯ. ಆ ಥರ ತುಂಬ ಜನದ್ದು ಜೀವನ ಭಯದಲ್ಲೇ ಕಳೀತಾ ಇರ್ತೀರ ಹೆಣ್ಮಕ್ಳು.
ಹೌದು. ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂದರೆ, ನೀವು ಯಾರ ಜೊತೆನೇ ಮಾತಾಡಿದ್ರು ಕೂಡ ಧೈರ್ಯದಿಂದ ಮಾತಾಡಿ. ಫಸ್ಟಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನನ್ನ ಮಗ ಬಂದು ಕಬಾಬ್ ಮಸಾಲೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ದ. ಹಾಗಾಗಿ ಕಬಾಬ್ ಮಸಾಲೆಗೆ ನಾನು ರೆಡಿ ಮಾಡ್ತಾಯಿದ್ದಾನೆ. ಅವನಿಗೆ ಏನೇನು ಬೇಕು ಅಳತೆ ಪ್ರಮಾಣ ಹಾಕ್ಕೊಟ್ರೆ ಅವರೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ತಾರೆ. ಎಣ್ಣೆ ಬಂದು 1 kgಗೆ ನಿಮಗೆ 150 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. 200 ಗ್ರಾಮು ಹಾಕ್ಕೋಬೋದು ಜಾಸ್ತಿ ಟೇಸ್ಟಿಯಾಗಿ ಬೇಕು ಅಂದರೆ. ಇಲ್ಲ ಎಣ್ಣೆ ಕಡಿಮೆ ಬೇಕು ಅಂದರೆ 150 ಗ್ರಾಮ್ ಎಣ್ಣೆನ ಹಾಕ್ಕೋಬೇಕು. ಸರಿನಾ? ತುಂಬ ಫ್ರೈ ಆಗಬೇಕು. ಇದು ಗೋಲ್ಡನ್ ಅಂದರೆ ಗೋಲ್ಡನ್ಗಿಂತಲೇ ಜಾಸ್ತಿ ಬರಬೇಕು. ಸ್ವಲ್ಪ ಲಾಸ್ಟಲ್ಲಿ ಕ್ರಿಸ್ಪಿ ಆದಂಗೆ ಇರಬೇಕು ಈರುಳ್ಳಿ ಬಂದು. ಆ ಟೈಮಿಗೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೋದು. ಆದರೆ ಮನೆಯಲ್ಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದನ್ನು ನಾನೊಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಬಂದು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ, ಸ್ಟಾಕ್ ಇಟ್ಟಿರ್ತೀನಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಬಿರಿಯಾನಿ ಜಾಸ್ತಿ ಮಾಡ್ತೀವಲ್ವ, ಹಾಗಾಗಿ ಯಾವಾಗಲೂ ಎನಿ ಟೈಮ್ ನಾನು ಸ್ಟಾಕ್ ಇಟ್ಟಿರ್ತೀನಿ. ಖಾಲಿಯಾಗಿದೆ ಮತ್ತೆ ನಾನು ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಶ್ ಆಗಿ. ನಾನು ಖಾರಕ್ಕೆ ತಕ್ಕಂಥ ಅಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಂಡಿದ್ದೀನಿ. 2-2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರಿಶಿಣ ಬಂದು 1/2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಬಂದು ಏನೇನಿದೆ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ, ಕ್ಯಾರೆಟ್ ಮತ್ತು ಹಸಿಮೆಣ್ಸಿಕಾಯಿ ಇಷ್ಟು ಇದೆ. ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ಬಂದು ಎಣ್ಣೆ ಬಿಡಬೇಕು ನಿಮಗೆ. ಆ ಥರ ಟೈಮಲ್ಲಿ ನೀವು ಮಸಾಲೆನ ಹಾಕ್ಬೋದು. ನೋಡಿ, ಅವರೆಕಾಳಿತ್ತು ನನಗೆ ಅವೈಲೇಬಲ್, ಬಂದು ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಅದನ್ನು ಕೂಡ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟಾಣಿನ ನೀವು ಹಾಕ್ಬೋದು. ರಾತ್ರಿನೇ ನೆನೆ ಹಾಕಿ ನೀವು ಬೆಳಗ್ಗೆ ಮಾಡೋಗಿದ್ರೆ ಆ ಥರ ಮಾಡ್ಬೋದು, ಯಾಕಂದರೆ ಬೇಗ ನೆನೆಯಲ್ಲ ಅದು. ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ನಾನು. ಟೊಮೊಟೊ ಹಾಕಿದ ನಂತರ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಇದು ಬಂದು 1 kg ಚಿಕನ್ ಇದೆ, 1 kg ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು. ಅದಾದ ನಂತರ ಉಪ್ಪು 1 ಕೈ ಹಿಡಿಯಷ್ಟು ಉಪ್ಪನ್ನ ಹಾಕಿದ್ದೀನಿ. ಯಾಕೆಂದರೆ ನಾನು 1 kgಗೆ 1 ಕೈ ಹಿಡಿಯಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ. ಕರೆಕ್ಟಾಗಿರುತ್ತೆ. ನೀವು ನೋಡಿ, ಕೈ ಅಳತೆ ನಿಮ್ಮ ಕೈ ಅಳತೆನೇ ನೀವು ಹಾಕ್ಕೊಳ್ಳಿ. 1 kgಗೆ 1 ಕೈ ಹಿಡಿಯಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು. ಕರೆಕ್ಟಾಗಿ ಆಗುತ್ತೆ. ಮತ್ತೆ ಹಾಕಬೇಕು ಅಂತ ಏನಿಲ್ಲ. ನಿಮಗೇನಾದರೂ ಡೌಟ್ ಇದ್ದರೆ ಟೇಸ್ಟ್ ಮಾಡಿ ನೀವು ಹಾಕ್ಕೋಬೋದು. ನಂತರ 1 ಬೌಲ್ ಅಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ 150 ಗ್ರಾಮ್ ಅಷ್ಟು ಇರುತ್ತೆ ಮೊಸರು. 150 ಗ್ರಾಮ್ ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಅಷ್ಟೇ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು 150 ಗ್ರಾಮ್ 200 ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ. ಟೊಮೊಟೊನೂ ಅಷ್ಟೇ. ಟೊಮೊಟೊ ಬಂದು ಒಂದು 1/4 kg, ಒಂದು 1/4 kg ಅಂದರೆ ಒಂದು 200 ಗ್ರಾಮ್ ಅಷ್ಟು ಹಾಕಿ ಸಾಕು. ಈರುಳ್ಳಿನೂ ಅಷ್ಟೇ, ಒಂದು 200 ಗ್ರಾಮ್ ಅಷ್ಟು ಹಾಕಿ 1 kgಗೆ. ಇದು ಬಂದು ನಿಂಬೆಹಣ್ಣನ್ನು ನಾನು ಚಿಕ್ಕದಿದ್ರೆ ಒಂದು 2 ಹಾಕಿ, ದೊಡ್ಡದಿದ್ರೆ ಒಂದೇ ಸಾಕು. ನಿಮಗೆ ದಪ್ಪ ಇದ್ದರೆ ಒಂದೇ ಸಾಕು, ಚಿಕ್ಕದ್ರಿದ್ರೆ 2 ಹಾಕಿ. ಇದು ಬಂದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರಿಗೂ ಕೂಡ ಸ್ವಲ್ಪ ಸಿಮ್ಮಲ್ಲಿ ಕ್ಲೋಸ್ ಮಾಡಿ ಬಿಟ್ಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ. ಎಣ್ಣೆ ಬಿಟ್ಟು ಬರಬೇಕು ಅದುವರೆಗೂ ಕೂಡ ನೀವು ಫ್ರೈ ಮಾಡಿ ಅದನ್ನು ಹಾಗೆ ಇಟ್ಬಿಡ್ಬೇಕಾಗುತ್ತೆ. ಚಿಕನ್ ಬಂದು 3/4 ಭಾಗ ಇದರಲ್ಲೇ ಬೆಂದೋಗಿರುತ್ತೆ, ಸರಿನಾ? ಮಸಾಲೆಯಲ್ಲೇ ಬೆಂದೋಗಿರುತ್ತೆ. ಮತ್ತು ನೀರು ಕೂಡ ಅದರಲ್ಲಿ ಇರುತ್ತೆ. ಚೆಕ್ ಮಾಡಿ ನಾವು ನೀರನ್ನು ಹಾಕಬೇಕಾಗುತ್ತೆ. ಈಗ 1 ಲೋಟ ನೀರಿಗೆ 2 ಲೋಟ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕಾಗುತ್ತೆ. ಆಲ್ರೆಡಿ ಟೊಮೊಟೊ ಮತ್ತು ಮೊಸರು ಎಲ್ಲ ನೀರು ಬಿಟ್ಟಿರುತ್ತಲ್ವ, ಹಾಗಾಗಿ 1-2 ಲೋಟ ಕಡಿಮೆನೇ ಹಾಕಿದ್ದೀನಿ ನಾನು ನೀರನ್ನು. ನೀವು ಕೂಡ ನೋಡಿ ಕಣ್ಣಳ್ತೇಲಿ ನೀರನ್ನು ಹಾಕ್ಕೊಳ್ಳಿ. ಆದರೆ ಒಂದು ಲೋಟ 1.5 ಲೋಟ ಕಡಿಮೆನೇ ಹಾಕಿರಿ. ಪಕ್ಕದಲ್ಲಿ ನಿಮಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಪಕ್ಕದಲ್ಲಿ ಬಿಸಿನೀರನ್ನ ಇಟ್ಕೊಂಡಿರಿ, ಸರಿನಾ? ಏನಾದರೂ ಕಡಿಮೆ ಅನಿಸಿದ್ರೆ ನಿಮಗೆ ನೆಕ್ಸ್ಟ್ ನೀವು ಸಡನ್ ಹಾಕೋಬಹುದು. ನೋಡಿ, ನಾನು ಅಕ್ಕಿ ಹಾಕಿ ಆಲ್ಮೋಸ್ಟ್ 3/4 ಭಾಗ ಬೆಂದು ನೀರೆಲ್ಲ 3/4 ಭಾಗ ಏನು ಹೇಳೋದು, ಅದು ಇದಾಗುತ್ತಲ್ಲ, ಅಲ್ಲಿವರೆಗೂ ಕೂಡ ನೀವು ಬಿಡಿ. ಅದಾದಮೇಲೆ ನೋಡಿ, ಇಷ್ಟು 3/4 ಭಾಗ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳಿ ನೀವು. ಮಿಕ್ಸ್ ಮಾಡಿಕೊಂಡು ನಂತರ ನೀವು ಅದನ್ನು ದಮ್ಗೆ ಬಿಡಬಹುದು. ನೋಡಿ, ನನಗೆ ಅಂದರೆ ಕಣ್ಣಳ್ತಲೇ ನನಗೆ ನೀರು ಎಷ್ಟು ಬೇಕು ಏನು ಎಲ್ಲ ಗೊತ್ತಾಗುತ್ತಲ್ಲ, ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ. ನೋಡಿ, ನಿಮ್ಮ ಮನೇಲಿ ಒಂದು ಕ್ಲೀನಾಗಿರೋ ಒಂದು ಕಾಟನ್ ಬಟ್ಟೆ ಇದ್ದರೆ ಅದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿ ಅದು ನಂತರ ನೀವು
ಅದ್ರ ಮೇಲೆ ಏನಾದರೂ ವೇಟ್ ಇರೋದನ್ನ ಇಡಿ. ನಾನು ಬಂದು ಕುಟ್ಟಣಿಗೆನ ಇಟ್ಟಿದ್ದೀನಿ. ನಾನು ನೋಡೋದ ತೆಗೆದು ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಬಿರಿಯಾನಿ ಅಂತ. ಚೆನ್ನಾಗಂತೂ ಬಂದಿರುತ್ತೆ, ಸೂಪರಾಗಿದೆ ನೋಡಿ. ಆಲ್ರೆಡಿ ಕಬಾಬು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಮೊಸರದು ಪಚ್ಚಡಿ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ವಾವ್, ಸೂಪರಾಗಿದೆ ಬಿರಿಯಾನಿ. ನಿಮಗೆ ನೋಡೋಕ್ಕೆ ಹೇಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಈ ಚಳಿಗೆ ಬಿಸಿ ಬಿಸಿ ಬಿರಿಯಾನಿ, ಕಬಾಬ್ ಮತ್ತು ರೈತ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂದರು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಬಿರಿಯಾನಿ ಮಾಡ್ಕೊಳ್ಳಿ ಸಂಡೇ ದಿನ.